ಮಿತ್ರರೇ ನಮಸ್ಕಾರ. ಸೆಲೆಬ್ರೇಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಒಂದು ವಿಶಿಷ್ಟವಾದ ಹಾಡಿನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಹಾಡು ಒಂದು ರೀತಿಯಲ್ಲಿ ಜೀವನದ ಒಗಟು. ನಮ್ಮ ಕಣ್ಮುಂದೆನೇ ಇರುವ ಅತಿ ಸಾಮಾನ್ಯವೆಂದು ನಾವು ಭಾವಿಸುವ ಒಂದು ವಸ್ತುವಿನ ಬಗ್ಗೆ ಈ ಹಾಡಿದೆ. ಆ ವಸ್ತು ನಮ್ಮ ಹುಟ್ಟಿನ ಮೊದಲ ಕ್ಷಣದಿಂದ ಬದುಕಿನ ಅಂತಿಮ ಪಯಣದವರೆಗೂ ನಮ್ಮ ನೆರಳಿನಂತೆ ಜೊತೆಗಿರುತ್ತೆ. ಈ ಹಾಡಿನ ವಿಶೇಷತೆ ಅಂದರೆ ಇಲ್ಲಿ ಆ ವಸ್ತುವೇ ತನ್ನ ಅಂತರಾಳದ ಮಾತನ್ನ ನಮ್ಮ ಮುಂದೆ ಹಂಚ್ಕೊಳ್ತಾ ಇದೆ. ಅದೇನು ಹೇಳ್ತಾ ಇದೆ ಅಂದರೆ, ನಾನು ಯಾರೊಬ್ಬರಿಗೂ ಅನ್ಯಳಲ್ಲ, ನಾನು ಎಲ್ರಿಗೂ ಸೇರಿದವಳು ಅಂತ. ಬದುಕಿನ ಅತಿ ದೊಡ್ಡ ಸತ್ಯವನ್ನ ಅದೆಷ್ಟು ಸರಳವಾಗಿ ಈ ಸಾಲುಗಳು ಬಿಂಬಿಸ್ತವೆ ಅಂದರೆ, ಈ ಹಾಡನ್ನು ಕೇಳಿದ ಮೇಲೆ ಆ ವಸ್ತುವನ್ನ ನೋಡುವ ನಮ್ಮ ದೃಷ್ಟಿಕೋನನೇ ಬದಲಾಗ್ಬಿಡುತ್ತೆ. ಯಾವುದು ಆ ವಸ್ತು? ಆಕೆಯ ಅಂತರಂಗದ ಕಥೆ ಏನು? ಈ ಹಾಡಿನ ಕರ್ತೃ ಯಾರು ಅನ್ನುವ ಕುತೂಹಲ ನಿಮಗಿದ್ರೆ ಮೊದಲು ಈ ಅದ್ಭುತವಾದ ಹಾಡನ್ನ ಕೇಳ್ಬರೋಣ ಬನ್ನಿ. ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಬಿದಿರಾದೆ, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಬಿದಿರಾದೆ, ಬೆಟ್ಟದ ಕೆಳಗೆ ಎತ್ತೆ ಅದರುತ್ತ ಬೆಳೆದಿದ್ದೆ, ಬಿದಿರು ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು. ರಂಗನಿಗೆ ಕೊಳಲಾದೆ ಕಂದನಿಗೆ ತೊಟ್ಟಿಲಾದೆ, ರಂಗನಿಗೆ ಕೊಳಲಾದೆ ಕಂದನಿಗೆ ತೊಟ್ಟಿಲಾದೆ, ಆಡುವ ಮಕ್ಕಳಿಗೆ ಓಡುವ ಕುದುರೆಯಾದೆ, ಬಿದಿರು ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು. ಅತ್ತೆ ಮನೆ ಸೊಸೆಯರಿಗೆ ಬೀಸುವ ಕುಕ್ಕೆಯಾದೆ, ಮುತ್ತೈದೆ ಮಕ್ಕಳಿಗೆ ಬಾಗಣದ ಮೊರವಾದೆ, ಬಿದಿರು ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು. ಮದುವೆಯ ಹಂದರಕ್ಕೆ ಚಪ್ಪರದ ಕಂಬವಾದೆ, ಮದುವೆಯ ಹಂದರಕ್ಕೆ ಚಪ್ಪರದ ಕಂಬವಾದೆ, ಮೈದುಂಬು ಕುಣಿತಕ್ಕೆ ನಂದಿಯ ಕೋಲಾದೆ, ಬಿದಿರು ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು. ಆಡುಕಾಯೋ ಮಕ್ಕಳಿಗೆ ಸೆಣೆ ಎಂಬ ಜವಳಿಯಾದೆ, ಆಡುಕಾಯೋ ಮಕ್ಕಳಿಗೆ ಸೆಣೆ ಎಂಬ ಜವಳಿಯಾದೆ, ಕಾಳುಗಳ ಕೋಡೆ ಎಡಲು ಕಟ್ಟಿದ ಕಣಜವಾದೆ, ಬಿದಿರು ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು.
ಚಟ್ಟವಾದೆ ಬಿದಿರು ನಾನ್ಯಾರಿಗಲ್ಲಾದವಳು ಬಿದಿರು ನಾನ್ಯಾರಿಗಲ್ಲಾದವಳು ಅಂಬಿಗರ್ಗೆ ಹುಟ್ಟು ಆದೆ ಮ್ಯಾದರ್ಗೆ ಬುಟ್ಟಿ ಆದೆ ಅಂಬಿಗರ್ಗೆ ಹುಟ್ಟು ಆದೆ ಮ್ಯಾದರ್ಗೆ ಬುಟ್ಟಿ ಆದೆ ಹತ್ತುವವಗೆ ಏಣಿಯಾದೆ ಹತ್ತುವವಗೆ ಏಣಿಯಾದೆ ಸತ್ತವನ್ಗೆ ಚಟ್ಟವಾದೆ ಬಿದಿರು ನಾನ್ಯಾರಿಗಲ್ಲಾದವಳು ಬಿದಿರು ನಾನ್ಯಾರಿಗಲ್ಲಾದವಳು ಬಿದಿರು ಆಹಾ, ಎಷ್ಟು ಅದ್ಭುತವಾದ ಸಾಲ್ಗಳಲ್ವೇ? ಹೌದು ಮಿತ್ರರೇ, ನಾವಿಲ್ಲಿ ಮಾತನಾಡ್ತಿರೋದು ಬಿದಿರಿನ ಬಗ್ಗೆ. ಸಾಮಾನ್ಯವಾಗಿ ಕಾಣುವ ಬಿದಿರು, ಆದರೆ ಅದರ ಪಯಣ ಅಸಾಮಾನ್ಯ. ಈ ಗೀತೆಯನ್ನು ಹಲವಾರು ಪಠ್ಯಪುಸ್ತಕಗಳು ಶಿಶುನಾಳ ಶರೀಫರವರ ಕೃತಿ ಅಂತ ಉಲ್ಲೇಖಿಸ್ತವೆ. ಆದರೆ ಜನಪದದಲ್ಲಿ ಇದು ಎಷ್ಟು ಬೆರ್ತೋಗಿದೆ ಅಂದರೆ ಇದೀಗ ಇದು ನಮ್ಮ ಮಣ್ಣಿನ ಗೀತೆಯಾಗಿದೆ. ಇದು ಸಂತ ಸಾಹಿತ್ಯವೂ ಹೌದು, ಜನಪದ ಸೊಗಡು ಹೌದು, ಒಂದು ಅಪರೂಪದ ಸಮ್ಮಿಲನ. ಈ ಹಾಡಿನಲ್ಲಿ ಒಂದು ತತ್ವ ಅಡಗಿದೆ. ಮೊದಲು ಬಿದಿರು ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡೋಣ. ಬಿದಿರು ಹೇಳ್ತಾ ಇದೆ, ನೀವು ಹುಟ್ಟಿದಾಗ ನಿಮ್ಮ ಮೊದಲ ನಿದ್ದೆಗೆ ತೊಟ್ಟಿಲಾಗುವುದು ನಾನೇ. ಕೃಷ್ಣನ ಕೈ ಸೇರಿದಾಗ ಜಗತ್ತನ್ನೇ ಮರೆಸುವ ಕೊಳಲಾಗಿ ನಾದಿಸುವುದು ನಾನೇ. ರೈತನ ಕೈ ಸೇರಿದಾಗ ಬಿತ್ತನೆ ಮಾಡುವ ಕೂರಿಗೆ ಆಗೋದು ನಾನೇ. ಮನೆಯ ಸಂಭ್ರಮದಲ್ಲಿ ಮದುವೆಯ ಹಂದರದ ಕಂಬ ನಾನೇ. ಗೃಹಿಣಿಯರಿಗೆ ಕುಕ್ಕೆ ಮತ್ತು ಮೊರ ನಾನೇ. ಬದುಕಿನ ಸಂಜೆಗಾಲದಲ್ಲಿ ನಿಮ್ಮ ಊರುಗೋಲು ನಾನೇ. ಮತ್ತು ಅಂತಿಮ ಪಯಣದಲ್ಲಿ ಚಟ್ಟವಾಗಿ ಹೆಗಲು ಕೊಡೋದು ಕೂಡ ನಾನೇ. ಒಂದು ಸಣ್ಣ ಹುಲ್ಲು ಹುಟ್ಟಿನಿಂದ ಸಾವಿನವರೆಗೆ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ರೂಪ ಬದಲಾಯಿಸಿಕೊಂಡು ಸೇವೆ ಮಾಡುತ್ತೆ. ನಾನು ಯಾರಿಗೂ ಅನ್ಯಳಲ್ಲ. ಎಷ್ಟು ಅರ್ಥಪೂರ್ಣವಾದ ಮಾತಲ್ವಾ? ಒಂದು ಬಿದಿರು ಇಷ್ಟೆಲ್ಲ ರೂಪಗಳಲ್ಲಿ ಸಮಾಜಕ್ಕೆ ಉಪಕಾರಿಯಾಗುತ್ತೆ. ಹಾಗಾದರೆ ಬುದ್ಧಿ ಮತ್ತು ಚಿತ್ತವಿರುವ ಮನುಷ್ಯರಾದ ನಾವು ಇನ್ನೊಬ್ಬರಿಗೆ ಉಪಕಾರಿಯಾಗಬಾರ್ದೆ? ಈಗಿನ ಕಾಲದಲ್ಲಿ ಕೆಲವರು ಹೇಳ್ತಾರೆ ಇದು ಕಲಿಯುಗ, ಎಲ್ಲೆಡೆ ಮೋಸ ಅಂತ. ಆದರೆ ನೆನಪಿರಲಿ, ಜಗತ್ತು ಒಂದು ಪ್ರತಿಬಿಂಬ. ನಾವು ಏನು ಕೊಡ್ತೀವೋ ಅದೇ ನಮಗೆ ಮರಳಿ ಸಿಗುತ್ತೆ. ನಾವು ಬದಲಾದರೆ ಜಗತ್ತು ಬದಲಾಗುತ್ತೆ. ಶುದ್ಧ ಮನಸ್ಸು, ಉತ್ತಮ ನಡತೆ, ಪರೋಪಕಾರ ಇವುಗಳೇ ನಮ್ಮ ನಿಜವಾದ ಸಂಪತ್ತು. ಅದೇ ಸಂದೇಶವನ್ನು ಸಂತ ಶಿಶುನಾಳ ಶರೀಫರು ನಮ್ಮೊಳಗೆ ಬಿತ್ತಲು ಪ್ರಯತ್ನಿಸಿದ್ದಾರೆ. ನಮ್ಮ ಕನ್ನಡದ ಮಣ್ಣಿನಲ್ಲಿ ಇಂತಹ ಸಾವಿರಾರು ಗೀತೆಗಳು ಅಡಗಿವೆ. ಒಂದು ಸಣ್ಣ ಬಿದಿರಿನಲ್ಲೂ ಇಡೀ ಬದುಕಿನ ಸಾರವನ್ನು ಕಂಡ ನಮ್ಮ ಪೂರ್ವಜರ ದೃಷ್ಟಿ ನಿಜವಾಗಿಯೂ ಹೆಮ್ಮೆ ತರುವಂಥದ್ದು. ಮಿತ್ರರೇ, ನಿಮಗೂ ಈ ಹಾಡು ಮತ್ತು ಬಿದಿರಿನ ಪಯಣ ಇಷ್ಟವಾದರೆ ತಪ್ಪದೇ ಕಮೆಂಟ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ. ಇಂಥದೇ ಮತ್ತೊಂದು ಸೊಗಸಾದ ಗೀತೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.